ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನನಗೊಂದು ಮಾತು ಹೇಳ್ಬೋದಾಗಿತ್ತಲ್ವಾ ನೀನು? ನಿನ್ನೆ ಜೀವನನೇ ಬಲಿ ಕೊಟ್ಬಿಡ್ತಾ ಇದೆಯಲ್ಲಮ್ಮ. ಅದು ಹಾಗಲ್ಲ ಚಿಕ್ಕಪ್ಪ. ಇವತ್ ಮದ್ವೆ ಆಗ್ತಿದೆ ಅಂತ ನೀವೆಲ್ಲರೂ ಎಷ್ಟು ಖುಷಿಯಾಗಿದ್ದೀರಾ. ಈ ಸಮಯದಲ್ಲಿ ಏನ್ ಮಾತಾಡ್ತಾ ಇದೀಯ ದುರ್ಗಾ? ಅಲ್ಲ, ಕೆಟ್ಟ ಹುಡುಗ ಆದ್ರೂ ಸರಿ, ಅವನ್ ಜೊತೆ ಮದುವೆ ಮಾಡಿಸಿದ್ರೆ ನನ್ ಕರ್ತವ್ಯ ಮುಗೀತು ಅನ್ಕೋತಾರ ನಿಮ್ ಚಿಕ್ಕಪ್ಪ? ಅಲ್ಲಮ್ಮ, ನಿನ್ ಮೇಲೆ ಜೀವನೇ ಇಟ್ಕೊಂಡಿದ್ದಾರೆ. ಅವ್ರ ಹತ್ರ ಏನಾದ್ರೂ ಒಂದ್ ಮಾತು ಹೇಳ್ಬೇಕಾಗಿತ್ತಲ್ಲ. ಸರ್, ಇದೆಲ್ಲ ನನಗೂ ಇವತ್ತೇ ಗೊತ್ತಾಗಿದ್ದು. ಏನಮ್ಮ ದುರ್ಗಾ, ನಿನಗ್ ಗೊತ್ತಾಗಿದ್ ಕೂಡ್ಲೆ ನೀನ್ ನಮ್ಮ ಹತ್ರ ಹೇಳ್ಬೋದಾಗಿತ್ತಲ್ಲ. ನಾವಾದ್ರೂ ಏನಾದ್ರೂ ಮಾಡ್ತಾ ಇದ್ವಿ. ಅಕಸ್ಮಾತ್ ನಿನ್ ಮದ್ವೆ ಆಗೋಗಿದ್ದಿದ್ರೆ ಅವನ್ ಜೊತೆ ನಿನ್ ಲೈಫ್ ಏನಾಗಿರೋದು ಅಂತ ಯೋಚನೆ ಮಾಡಿದ್ಯಾ? ಅಪ್ಪ ಅಮ್ಮ, ಇವಳಿಗೆ ಏನ್ ಹೇಳಿದ್ರು ವೇಸ್ಟ್. ಬುದ್ಧಿ ಇದ್ರೆ ತಾನೇ ಅವಳಿಗೆ. ಎಲ್ಲ ಅವಳು ಅನ್ಕೊಂಡಾಗೆ ಹಾಕ್ಬೇಕು ಅಷ್ಟೇ. ಎಸ್ ದುರ್ಗಾ, ನಿನ್ ಲೈಫೇ ಸ್ಪಾಯ್ಲ್ ಆಗಿ ಹೋಗ್ತಾ ಇತ್ತು. ಥ್ಯಾಂಕ್ ಗಾಡ್, ಕರೆಕ್ಟ್ ಟೈಮ್ಗೆ ಸಿದ್ಧಾಂತ್ ರಿಯಲ್ ಫೇಸ್ ರಿವೀಲ್ ಆಗಿದೆ. ಶಾನ್ವಿ, ಪೊಲೀಸ್ನವ್ರಿಗೆ ತಕ್ಷಣ ಫೋನ್ ಮಾಡು. ಹಾ ಡ್ಯಾಡ್. ಇನ್ಸ್ಪೆಕ್ಟರ್, ನಾನೇ ನಿಮಗೆ ಕಾಲ್ ಮಾಡಿದ್ದು. ಅವನೇ ನೋಡಿ ಫ್ರಾಡ್. ಇಷ್ಟಕ್ಕೆ ಮುಗೀತಾ ಅನ್ಕೋಬೇಡಿ, ಯಾರನ್ನೂ ಸುಮ್ಮನೆ ಬಿಡಲ್ಲ. ಮತ್ತೆ ಬರ್ತೀನಿ. ಇವನ್ನ ತುಂಬಾ ದಿನದಿಂದ ಹುಡುಕಾಡ್ತಿದ್ವಿ, ಅಂತೂ ಸಿಕ್ಬಿದ್ದ. ಈ ಫ್ಯಾಡ್ನ ಇಟ್ಕೊಟ್ಟೋದಕ್ಕೆ ಥ್ಯಾಂಕ್ಸ್. ಏಯ್, ನಮ್ಮ ಮುಂದೆನೆ ಧಮಕಿ ಹಾಕ್ತೀನೋ? ಎಷ್ಟೋ ಧೈರ್ಯ ನಿನಗೆ? ನಾವೆಲ್ಲ ಇಲ್ಲಿ ಸುಮ್ಮನೆ ಬಂದಿಲ್ಲ, ನಮ್ಮನ್ನ ಇವರೆಲ್ಲ ಕರೆಸಿದ್ದು. ನಾನ್ಸೆನ್ಸ್ ಇನ್ಸ್ಪೆಕ್ಟರ್. ಇವರೆಲ್ಲ ಸೇರ್ಕೊಂಡು ಇನ್ನೊಂದು ಡ್ರಾಮಾ ಕ್ರಿಯೇಟ್ ಮಾಡೋದಕ್ಕಿಂತ ಮುಂಚೆ ಮೊದ್ಲು ಇವ್ರನ್ನ ಎಳ್ಕೊಂಡು ಹೋಗ್ಬಿಡಿ. ಇವ್ರನ್ನ ನಂಬಿದಕ್ಕೆ ನಮ್ಮ ಫ್ಯಾಮಿಲಿಗೆ ಇಷ್ಟು ದೊಡ್ಡ ಮೋಸ ಆಗಿದೆ. ಇವ್ರು ನಮ್ ಕಣ್ ಮುಂದೆ ಇನ್ನೊಂದು ನಿಮಿಷನೂ ಇರೋದು ಬೇಡ. ಮಾಮ್, ಡ್ಯಾಡ್, ಪ್ರಭಾ, ನನಗ್ ಗೊತ್ತು, ನನಗ್ ಚೆನ್ನಾಗ್ ಗೊತ್ತು ನೀವ್ ಏನ್ ಹೇಳಕ್ ಬರ್ತಿದ್ದೀರಾ ಅಂತ. ನಾನು ದುರ್ಗಾ ಜೀವನ ಹಾಳು ಮಾಡಕ್ ಪ್ರಯತ್ನ ಪಟ್ಟೆ ಅಂತ ತಾನೆ. ನನ್ಗಂತ ಯಾವ ಉದ್ದೇಶನೂ ಇರ್ಲಿಲ್ಲ ರೀ. ನನಗೂ ಅವಳು ಮದುವೆ ಆಗಿ ಸುಖವಾಗಿರ್ಲಿ ಅಂತಾನೆ ನಾನು ಬಯಸಿದ್ದು. ಆದ್ರೆ ಆ ಹುಡುಗ ಅಂತವನು ಅಂತ ನನ್ಗೇನ್ ಗೊತ್ತಿತ್ತು? ಅಲ್ಲ, ಇವಳನ್ನ ಮದುವೆ ಆಗೋಕೆ ಯಾವುದೋ ದೇಶದ ರಾಜ್ಕುಮಾರ 7 ಸಮುದ್ರ ದಾಟಿ ಬರ್ತಾನೆ ಅಂತ ಅನ್ಕೊಂಡಿದ್ದೀರಾ? ಸ್ವಲ್ಪ ವಾಸ್ತವದ ಬಗ್ಗೆನೂ ಯೋಚನೆ ಮಾಡಿ. ಇವಳಮ್ಮ ವಿಚಿತ್ರವಾಗಿ ಸತ್ಲು, ಅಕ್ಕ ಕಳೆದೇ ಹೋದ್ಲು. ಅಪ್ಪಂಗೆ ಬುದ್ಧಿನೇ ಸರಿ ಇಲ್ಲ. ಇಂಥವಳನ್ನ ಮನೆ ಸೊಸೆಯಾಗಿ ಕರ್ಕೊಂಡೋದ್ರೆ ನಮ್ಗತಿ ಏನಪ್ಪಾ ಅಂತ ಅವಳನ್ನ ಮದುವೆ ಆಗಕ್ ಬಂದವರು ಯೋಚನೆ ಮಾಡಲ್ವಾ? ಪ್ರಭಾ, ಏನ್ ಮಾತಾಡ್ತಾ ಇದೀಯ ನೀನು? ಅನ್ನೋ ಪರಿಜ್ಞಾನ ಇದೆಯಾ ನಿನ್ಗೆ? ಅಲ್ಲ, ಈಗ ನಾವೇನ್ ಸುಖವಾಗಿದ್ದೀವ? ಇವಳನ್ನ ಜೊತೆಯಲ್ಲಿ ಇಟ್ಕೊಂಡಿದ್ದಕ್ಕೆ ಸಾಲದಲ್ಲೇ ಉಸಿರು ಕಟ್ಟಿ ಸಾಯೋ ಹಾಗಾಗಿದೆ. ಇದಕ್ಕೆಲ್ಲ ಯಾರ್ ಕಾರಣ ಅನ್ಕೊಂಡಿದ್ದೀರಾ? ಈ ದುರ್ಗಾನೇ ತಾನೆ. ಇವಳು ಹೋದಲ್ಲೆಲ್ಲ ಬರೀ ಕೆಟ್ಟದೇ ಆಗೋದು. ಸ್ವಾರ್ಥಿ ಇವಳು. ತನ್ನ ಬಗ್ಗೆ ಬಿಟ್ಟು ಇನ್ಯಾರ ಬಗ್ಗೆನೂ ಯೋಚನೆನೇ ಮಾಡಲ್ಲ ಇವಳು.
ಲೇ ನೀನೊಬ್ಳು ಬೇತಾಳ ತರ ನಮ್ಮ ಬೆನ್ನು ಬಿದ್ದಿದೆಯಲ್ಲೇ. ಈಗ ಮದುವೆ ಆಗಿ ಹೋಗ್ತೀಯ ಅನ್ಕೊಂಡ್ರೆ ಅದು ಆಗ್ಲಿಲ್ಲ. ಈಗ ನೋಡು, ನಿನ್ನಿಂದಾಗಿ ಮದುವೆ ಹುಡುಗ ಕೂಡ ಜೈಲ್ಗೆ ಹೋಗಾಗಾಯ್ತು. ಇದೆಲ್ಲ ಯಾಕಾಗ್ತಿದೆ ಅನ್ಕೊಂಡೆ? ನೀನ್ ಆ ದೇವ್ರನ್ನ ಬೈಕೊಂಡು ಓಡಾಡ್ತಿದ್ಯಲ್ಲ, ಅದಕ್ಕೆ. ಈಗ ಇದು ನಿನ್ಗೆ ಆ ದೇವ್ರೇ ಕೊಡ್ತಿರೋ ಶಿಕ್ಷೆ. ಚಿಕ್ಕಮ್ಮ, ಇದ್ರಲ್ಲಿ ದುರ್ಗನ್ ಏನು ತಪ್ಪಿಲ್ಲ. ಸುಮ್ನೆ ಅವಳ ಮನ್ಸ್ ನೋಯಿಸ್ಬೇಡಿ. ಸ್ವಲ್ಪ ನಿಲ್ಲಿಸ್ತೀರಾ? ನಿಮ್ಗೊಂದು ಸ್ವಲ್ಪ ಮನುಷ್ಯತ್ವ ಅನ್ನೋದಿಲ್ವಾ? ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ, ಸುಮ್ಮನೆ ಏನೇನೋ ಮಾತಾಡ್ತಾನೆ ಇದ್ದೀರಾ. ನಿಮ್ಗೆ ದುರ್ಗಾ ಹೋದಲ್ಲೆಲ್ಲ ಕೆಟ್ಟದಾಗುತ್ತೆ ಅಂತ ಅನ್ಸುತ್ತೆ ಅಲ್ವಾ? ಇವಾಗ ನಾನು ಹೇಳ್ತೀನಿ ಕೇಳಿ. ದುರ್ಗಾ ನಮ್ಮ ಮನೆಗೆ ಬಂದಾಗಿಂದ ನಮ್ಮ ಇಡೀ ಫ್ಯಾಮಿಲಿಗೆ ಒಳ್ಳೆಯದೇ ಆಗಿದೆ. ಒಂದಲ್ಲ ಎರಡಲ್ಲ, ಸುಮಾರು ಸಲ ಪ್ರೂವ್ ಆಗಿದೆ. ಅವಳು ಬ್ಯಾಡ್ ಲಕ್ ಅಲ್ಲ. ದುರ್ಗಾ ನನ್ನ ಮಗಳ ಹಿತ ಪ್ರಾಣ ಕಾಪಾಡಿದಳೆ. ಅದಕ್ಕಿಂತ ಹೆಚ್ಚಾಗಿ ಅವಳಿಗೆ ಮಾತು ಬರೋ ಹಾಗೆ ಮಾಡಿದಾಳೆ. ಅದೆಲ್ಲ ಬಿಡಿ, ನಿಮ್ ಬಗ್ಗೆ, ವಿಶ್ವನಾಥ್ ಅವ್ರ ಬಗ್ಗೆ ದುರ್ಗಾ ಎಷ್ಟು ಪ್ರೀತಿ ಗೌರವ ಇಟ್ಟಿದ್ದಾಳೆ ಅಂತ ನಿಮ್ಗೇನಾದ್ರೂ ಗೊತ್ತಾ? ಅವಳಿಗೆ ಸಂಬಳ ಕೊಡೋದು ನಾನು. ಅವಳಿಗೆ ಎಷ್ಟು ಸಂಬಳ ಅಂತ ನನಗೆ ಗೊತ್ತು. ಅವಳಿಗೆ ಬರೋ ಸಂಬಳದಲ್ಲಿ 500 ರೂಪಾಯಿನೂ ಅವಳು ತನಗೋಸ್ಕರ ಇಟ್ಕೊಂತಾ ಇಲ್ಲ, ಎಲ್ಲ ನಿಮಗ್ ಕಳಿಸ್ತಾ ಇದ್ದಾಳೆ. ಅವಳ ಬಗ್ಗೆ ಯೋಚನೆ ಮಾಡೋಕ್ಕಿಂತ ಮೊದಲು ನಿಮ್ ಬಗ್ಗೆ ಯೋಚನೆ ಮಾಡ್ತಾಳೆ. ಅಂತವಳನ್ನ ಸೆಲ್ಫಿಶ್ ಅಂತಿರಲ್ಲ, ನಿಮ್ಗೆ ಮನ್ಸಾದ್ರೂ ಹೇಗ್ ಬರುತ್ತೆ? ಅವಳೇನಾದ್ರೂ ಸೆಲ್ಫಿಶ್ ಆಗಿದ್ರೆ ಆ ಸಿದ್ಧಾಂತ್ ಫ್ರಾಡ್ ಅಂತ ಗೊತ್ತಾದ್ಮೇಲೂ ಮದ್ವೆ ಆಗೋದಕ್ಕೆ ಒಪ್ತಾ ಇರ್ಲಿಲ್ಲ. ನಾನು ದುರ್ಗಾನ ಜಾಸ್ತಿ ದಿನದಿಂದ ನೋಡಿಲ್ಲ, ನನ್ಗೆ ಅವಳ ಬಗ್ಗೆ ಇಷ್ಟೆಲ್ಲ ಗೊತ್ತು. ಆದ್ರೆ ನೀವು ಅವಳ ಫ್ಯಾಮಿಲಿ, ಅವಳ ಚಿಕ್ಕ ವಯಸ್ಸಿಂದ ನೋಡಿದೀರಾ, ನಿಮ್ಗೆ ಅವಳ ಬಗ್ಗೆ ಒಂದ್ ಸ್ವಲ್ಪನೂ ಗೊತ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ಶರತ್. ದುರ್ಗಾ ಏನು ಅಂತ ಅಟ್ಲೀಸ್ಟ್ ನಿಮ್ಗಾದ್ರೂ ಗೊತ್ತಲ್ಲ, ನನಗಷ್ಟೇ ಸಾಕು. ನೀನ್ ಇಲ್ಲಿದ್ದು ಮಾಡಿರೋ ಅವಾಂತರ ಸಾಕು. ನನ್ನ ಮಗಳ ಅಕ್ಕಪಕ್ಕದಲ್ಲೂ ಕೂಡ ನಿನ್ನ ನೆರಳು ಬೀಳ್ಕೂಡ್ದು.